ಅಂದ್ರೆ ಆಗೋದಿಲ್ಲ. ನೀವೀಗ ಓಕೆ ಫ್ಯಾಮಿಲಿಯಲ್ಲಿ ಮನೆಯಲ್ಲಿ ಅವರಿಗೆ ಸ್ವಲ್ಪ ಕಿಚನ್ ಅಲ್ಲಾಗ್ಲಿ ಈ ಕೆಲಸ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿ, ಇಲ್ಲ ಇಬ್ರು ದುಡಿತೀರಿ ಒಬ್ರು ಕುಕ್ಕರ್ನ ಇಟ್ಕೊಳ್ಳಿ ಅಡಿಗೆ ಮಾಡೋರನ್ನ, ಈ ತರ ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ರೈಟ್, ದುಡಿಯೋ ಹೆಂಡತಿ ಮಾತ್ರ ಬೇಕು, ಆದ್ರೆ ಮತ್ತೆ ಡಿಸಿಷನ್ ಅಂತ ಎಲ್ಲ ಬಂದಾಗ ನಿಮ್ದೇ ಆಗಿರ್ಬೇಕು. ಇದು ಹೇಗ್ ನಡೆಯುತ್ತೆ? ನೀವು ಸಮಾನತೆ ಈಕ್ವಾಲಿಟಿ ಅಂತ ಮಾತನಾಡ್ತೀರಿ ಅಂತಂದಾಗ ಎಲ್ಲಾದ್ರಲ್ಲೂ ಈಕ್ವಲ್ ಮಾತನಾಡ್ಬೇಕು. ಅಗೇನ್ ಇಲ್ಲಿ ಹುಡುಗರದೇ ಪ್ರಾಬ್ಲಮ್ ಅಲ್ಲ, ಇಲ್ಲಿ ಹುಡುಗಿರ್ದು ಪ್ರಾಬ್ಲಮ್ ಬರುತ್ತೆ. ನಾವು ಫೆಮಿನಿಸಮ್, ನಾವು ಫೆಮಿನಿಸ್ಟ್ ಅಂತ ಎಲ್ಲ ಹೇಳ್ತೀವಿ. ಫೆಮಿನಿಸ್ಟ್ ಅಂತ ಅಂದಿದ ತಕ್ಷಣ ಅದನ್ನೊಂದು ಫ್ಯಾನ್ಸಿಯಾಗಿ ನೋಡ್ತಿದ್ದಾರೆ ಹೊರತು ಫೆಮಿನಿಸ್ಟ್ಗೆ ರಿಯಲ್ ಅರ್ಥ ಏನು? ನಾವು ಈಕ್ವಾಲಿಟಿ ಕ್ರಿಯೇಟ್ ಮಾಡೋದು ನಮಗೆ ಫೆಮಿನಿಸ್ಟ್ನ ರಿಯಲ್ ಅರ್ಥ. ಸೊ ನಾವು ಬೆಳಿಬೇಕು, ಹುಡುಗರು ಸಮಾನವಾಗಿ ಸೊಸೈಟಿಯಲ್ಲಿ ನಮ್ದೊಂದು ಹೆಸರಿರ್ಬೇಕು, ನಮ್ದೊಂದು ನಾವು ಇಂಡಿಪೆಂಡೆಂಟ್ ಆಗಿ ಗ್ರೋ ಆಗ್ಬೇಕು ಅನ್ನೋದು. ಅದಕ್ಕೆ ನೀವು ಹೋರಾಡಿ, ಅಲ್ಲಿ ನೀವು ಫೆಮಿನಿಸಮ್ ಅಂತ ಅನ್ನಿ, ಕರೆಕ್ಟ್. ಬಟ್ ಇವ್ರಿಗಿಂತ ಮೀರಿ ಇಲ್ಲ ಅಂತಂದ್ರೆ ಯಾರಿಗ್ ಬೇಕು ಫೆಮಿನಿಸಮ್ ಅಂತಂದ್ರೆ? ನಾವ್ ಇವ್ರ ಮೇಲೆ ಅತ್ಯಾಚಾರ ಮಾಡೋದು, ಇಷ್ಟು ವರ್ಷ ಇವ್ರು ನಮ್ಮ ಮೇಲೆ ಅತ್ಯಾಚಾರ ಮಾಡಿದಾರಲ್ಲ ಪೇಟ್ರಿಯಾರ್ಕಿ ಅಂತ, ಸೊ ನಾವ್ ಸೇಡ್ ತೀರ್ಸ್ಕೊಳ್ಳೋಣ, ಇವ್ರ ಮೇಲೆ ಅತ್ಯಾಚಾರ ಮಾಡೋಣ. ಇದು ಫೆಮಿನಿಸಮ್ ಆಗೋದಿಲ್ಲ. ಫೆಮಿನಿಸಮ್ ಈಕ್ವಲ್ ರೆಸ್ಪಾನ್ಸಿಬಿಲಿಟಿನ ಅಡ್ರೆಸ್ ಮಾಡ್ತಿಲ್ಲ ಜನ. ನಾವು ದ್ವೇಷ, ಸೇಡ್ ತೀರ್ಸ್ಕೊಳ್ಳೋದು, ರಿವೆಂಜಸ್ ಆಗಿ ಈ ತರ ಎಲ್ಲ ನೋಡ್ತೀರ. ಸೊ ಇವ್ರು ಮಾತ್ರ ನಮ್ಮ ಮೇಲೆ ದ್ರೋಹ ಮಾಡಿರ್ಬಹುದು, ಇಷ್ಟು ದಿನ ಅತ್ಯಾಚಾರ ಮಾಡಿ, ನಾವ್ ಯಾಕೆ ಇವ್ರ ಮೇಲೆ ಅತ್ಯಾಚಾರ ಮಾಡಬಾರ್ದು? ಅದಲ್ಲ ಫೆಮಿನಿಸಮ್ ಅಂತ.